ಇವತ್ತು ತುಂಬ ಟೇಸ್ಟಿಯಾಗಿರೋ ಸಿಂಪಲ್ಲಾಗಿ ಮಾಡುವ ಮಸಾಲೆ ಎಣ್ಣೆ ಬದನೇಕಾಯಿ ಯಾವ ರೀತಿ ಮಾಡೋದಂತ ನೋಡೋಣ. ಹೋಟ್ಲು ಸ್ಟೈಲಲ್ಲೇ ಸ್ಟ್ರಕ್ಚರ್ ಆಗಲಿ, ಥಿಕ್ನೆಸ್ ಆಗಲಿ, ಸ್ಪೈಸಿ ಆಗಲಿ, ಟೇಸ್ಟ್ ಆಗಲಿ ಸೇಮ್ ಅದೇ ಥರನೇ ಮನೇಲೂ ಮಾಡ್ಬೋದು. ಹಾಗಾದರೆ ಬನ್ನಿ. ಮೊದಲನೇದಾಗಿ ಒಂದು ಜಾರ್ಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಹಂಗೆ ಕಟ್ ಮಾಡಿ ಆದರೂ ಹಾಕ್ಕೊಬೋದು. ದೊಡ್ಡ ಸೈಜ್ ಈರುಳ್ಳಿ ಇದ್ದರೆ 1, ಚಿಕ್ಕದಾಗಿದ್ದರೆ 2, ಚಕ್ಕೆ, ಲವಂಗ, ಸೋಂಪು ಒಂದು ಅರ್ಧ ಟೇಬಲ್ ಸ್ಪೂನ್, ಗಸಗಸೆ 1 ಟೇಬಲ್ ಸ್ಪೂನ್, ಕಡಲೆಪಪ್ಪು 2 ಟೇಬಲ್ ಸ್ಪೂನ್, ಹಸಿಮೆಣಸಿನ್ಕಾಯಿ 1, ಜೀರಿಗೆ ನೆನಪಿರಲಿ ಜೀರಿಗೆ 1 ಸ್ಪೂನ್ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು. ಯಾವ ರೀತಿ ಅಂದರೆ ಈ ರೀತಿ ನೀವು ಬಂದು ರುಬ್ಕೊಬೇಕು. ಹುರಿದು ಮಾಡೋದಿಲ್ಲ, ಎಲ್ಲ ಹಸಿಯಾಗಿ ಹಾಕ್ಕೊಂಡು ನಾವು ರುಬ್ಕೊಬೇಕು. ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ ಹುಣ್ಸೆಹಣ್ಣು ಹಾಕಿ ನೆನೆಸಿಕ್ಬಿಡ್ರಿ. ಇವಾಗ ಒಂದು ಕಡಾಯಿಗೆ ಧಾರಾಳವಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬದನೆಕಾಯಿ ನೋಡಿ 1ರಲ್ಲಿ 4 ಭಾಗ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಪ್ಲೇಟ್ ಹಾಕಿ ಮುಚ್ಚಿಕೊಡ್ಬೇಕು. ಹೇಗೆ ಪ್ಲೇಟ್ ಹಾಕಿ ಮುಚ್ಚಬೇಕಂದ್ರೆ ನೋಡಿ ಈ ಥರ ನೀರು ಥರ ಸಿಡಿಯುತ್ತೆ ನೋಡಿ, ನೋಡ್ತಾ ಇದ್ದೀರಲ್ಲ ಎಣ್ಣೆಲ್ಲ ಯಾವ ಥರ ಸಿಡಿಯುತ್ತೆ ಅಂತ. ಸ್ವಲ್ಪ ಮಾಡುವಾಗ ದೂರದಿಂದ ಅದನ್ನು ತಿರುವು ಕೊಡಿ. ಬದನೆಕಾಯಿ ಎಲ್ಲ ಬಂದು ಈ ಥರ ಗೋಲ್ಡನ್ ಕಲರ್ ಥರ ತಿರುಗಬೇಕು. ಎಷ್ಟೋ ರೀತಿ ಎಣ್ಣೆ ಬದನೆಕಾಯಿ ಮಾಡಿರ್ತೀರ, ಈ ರೀತಿ ಮಾಡಿ ನೋಡ್ರಿ ಸೇಮ್ ಹೋಟ್ಲಲ್ಲಿ ತಿನ್ನೋ ಥರನೇ ಟೇಸ್ಟ್ ಇರುತ್ತೆ. ಒಂದು 4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಆಗೋ ಥರ ನಾವೇನು ಮಾಡಬೇಕು, ಮಿಕ್ಸ್ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಥರ ಸ್ವಲ್ಪ ಹಿಂಗೆ ತಿರುಗಿ ಕೊಟ್ಟಿದ್ಮೇಲೆ ನಾವೇನು ಮಾಡಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಮನೇಲಿ ಪೇಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಮಸಾಲೆ ರುಬ್ಬುವಾಗಲೇ ನೀವು ಅಲ್ಲಿ ಶುಂಠಿ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಬೋದು. ನಾನು ಪೇಸ್ಟ್ ಮಾಡಿ ಆಲ್ರೆಡಿ ಇಕ್ಕಿರ್ತೀನಲ್ಲ, ಆದ್ದರಿಂದ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ತಿರುವು ಕೊಡಬೇಕು. ಬದನೆಕಾಯಿ ಒಳಗೆಲ್ಲ ಉಪ್ಪು ಇಳಿಬೇಕು. ಆದ್ದರಿಂದ ನೋಡಿರಿ ಬದನೆಕಾಯಿ ಯಾವ ಥರ ಕಲರ್ ತಿರುಗಿದೆ ಅಂತ. ತುಂಬ ಬೇಯಿಸ್ಕೊಳ್ಳೋಕೆ ಹೋಗ್ಬಿಟ್ರಿ, ಬದನೆಕಾಯಿ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪೌಡ್ರ್ ಹಾಕ್ಕೊಬೇಕು. 2.5 ಸ್ಪೂನ್ ಸಾಂಬಾರು ಪೌಡರ್ ಇಲ್ಲಿ ಹಾಕ್ಕೊಬೇಕು. ನಿಮ್ಮ ಮನೆ ಸ್ವಲ್ಪ ಸ್ಪೈಸಿ ಇದ್ದರೆ ನೋಡಿಕೊಂಡು ಆ ಖಾರದ ತಕ್ಕಂಗೆ ನೀವು ಸಾಂಬಾರು ಪುಡಿ ಹಾಕ್ಕೊಬೇಕು. ಹಾಕ್ಕೊಂಡು ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊಬೇಕು. ನಾವಿಲ್ಲಿ ಗರಂ ಮಸಾಲ ಹಾಕಬಾರ್ದು, ಯಾಕಂದರೆ ಮಿಕ್ಸಿಲಿ ರುಬ್ಬುವಾಗಲೇ ನಾವು ಜಾರಿಗೆ ಚಕ್ಕೆ ಲವಂಗ ಹಾಕಿದ್ದೀವಲ್ಲ, ಆದ್ದರಿಂದ ನೀವು ಇಲ್ಲಿನೂ ಸೇರಿಸ್ಕೊಂಡ್ಬಿಟ್ರೆ ಒಂಥರ ಮಸಾಲೆ ಸಾರು ಥರ ಆಗಿಬಿಡುತ್ತೆ. ಥಿಕ್ನೆಸ್ಸು ಆ ರಿಚ್ ಫ್ಲೇವರು ಬರೋಲ್ಲ. ಒಂಥರ ಯಾವಾಗಲೂ ನಾವು ಮಸಾಲೆ ಸಾರು ಮಾಡಿರ್ತೀವಿ ಅದೇ ಫೀಲ್ ಕೊಡುತ್ತೆ. ಇವಾಗ ನಾವು ರುಬ್ಬಿಕ್ಕಿರೋ ಮಸಾಲೆನ ಇದರೊಳಗೆ ಹಾಕ್ಕೊಬೇಕು. ಹಾಕ್ಕೊಂಬಿಟ್ಟು ಸ್ವಲ್ಪ ಆ ಜಾರಿಗೆ ನೀರು ಹಾಕ್ಕೊಂಬಿಟ್ಟು ಹಾಕಿ ಒಂದು 5 ನಿಮಿಷ ಬಂದು ಲೋ ಫ್ಲೇಮಲ್ಲಿ ನಾವು ಮಸಾಲೆ ಎಲ್ಲ ಎಣ್ಣೆ ಬಿಡೋ ಗಂಟ ನಾವು ಕುದಿಸ್ಕೊಬೇಕು. ಯಾಕಂದರೆ ನಾವು ಮಸಾಲೆ ಯಾವುದೋ ಜಾರಿಗೆ ಹಾಕಿ ರುಬ್ಬುವಾಗ ನಾವು ಎಣ್ಣೆಲಿ ಹುರ್ಕೊಂಡಿರಲ್ಲ. ಆದ್ದರಿಂದ ಈ ರೀತಿ ನೀವು ಮಾಡೋದ್ರಿಂದ ಸಾರು ಕೆಡೋದು ಇಲ್ಲ, ಸ್ಪೈಸಿನೂ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ಕುದಿಸ್ಕೊಬೇಕು. ಯಾವ ರೀತಿ ಕುದಿ ಬಂದಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ, ಆ ರೀತಿ ನೀವು ಕುದಿಸ್ಕೊಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮಸಾಲೆ ಎಲ್ಲ ಸೀದಿಸ್ಕೊಂಡ್ಬಿಡುತ್ತೆ. ನೋಡಿರಿ ಈ ರೀತಿ ಕುದ್ಮೇಲೆ ಚಿಕ್ಕ ಸೈಜ್ ಟೊಮೆಟೊ ಇದ್ದರೆ 2 ತೊಗೊಳ್ಳಿ, ದೊಡ್ಡ ಸೈಜ್ ಟೊಮೆಟೊ ಇದ್ದರೆ 1 ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಂಬಿಟ್ಟು ನಾವಿಲ್ಲಿ ಹಾಕ್ಕೊಬೇಕು. ಇಲ್ಲಿ ನೆನಪಲ್ಲಿ ನಾವು ಕಟ್ ಮಾಡೋದು ಹಾಕಂಗಿಲ್ಲ. ಎಲ್ಲರೂ ಒಂದೊಂದು ಥರ ವೆರೈಟಿ ಥರ ಮಾಡಿರ್ತೀರಲ್ಲ, ಈ ಥರ ನಾನು ತೋರಿಸೋ ಥರ ವಿಧಾನದಲ್ಲಿ ನೀವು ಟ್ರೈ ಮಾಡಿರಿ, ಯಾವಾಗಲೂ ಇದೇ ಥರನೇ ಮಾಡ್ತೀರಾ. ಟೊಮೆಟೊ ಹಾಕಿ ಹಸಿ ಸ್ಮೆಲ್ ಹೋಗೋ ಗಂಟ ನಾವು ಬೇಯಿಸ್ಕೊಂಡಿದ್ದಾಗಿದೆ. ನೋಡಿದ್ರೆ ಯಾವ ರೀತಿ ಎಲ್ಲ ಕುದಿ ಬಂದಿದೆ ಅಂತ. ಇವಾಗ ಬದನೆಕಾಯಿ ಎಲ್ಲ ಒಂದು ಆಲ್ಮೋಸ್ಟ್ 80% ಬದನೆಕಾಯಿ ಬೆಂದಿದೆ ಮತ್ತು ಸಾರು ಆಲ್ರೆಡಿ ಇವಾಗಲೇ ಥಿಕ್ನೆಸ್ ಆಗಿ ಬಂದಿದೆ. ಇವಾಗ ಏನು ಮಾಡಬೇಕು, ಹುಣಸೆ ನೀರು ಹಾಕ್ಕೊಬೇಕು. ನೆನಪಿರಲಿ ಮೇಯ್ನ್ ಬೇಕಾಗಿರೋದು ನಮಗೆ ಹುಣಸೆ ನೀರು ಹಾಕಿಲ್ಲ ಅಂದರೆ ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ. ಹುಣಸೆ ನೀರು ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಇನ್ನೂ ಒಂದು 5ರಿಂದ 6 ನಿಮಿಷ ಕುದಿಸ್ಕೊಬೇಕು. ನೋಡಿರಿ ಇವಾಗಲೇ ಬದನೆಕಾಯಿ ಎಷ್ಟು ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಜಾಸ್ತಿ ಬೆಂದ್ಬಿಡುತ್ತೆ, ನಮಗೆಲ್ಲ ಮ್ಯಾಶಾಗಿ ಆಗಿಬಿಡುತ್ತೆ. ಸಾರು ನೋಡಿ ಥಿಕ್ನೆಸ್ಸು ನೀವು ನೋಡ್ಕೊಳ್ಳಿ. ಧಾರಾಳವಾಗಿ 5ರಿಂದ 6 ಜನ ಈ ಸಾರನ್ನ ತಿನ್ಬೋದು ಮತ್ತು ನೀವು ಸರ್ವು ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಣ್ಣೆ ಬಿಡೋ ಗಂಟ ಕುದಿಸ್ಕೊಂಡ್ರೆ ಸರಿ. ಬಿಸಿ ಬಿಸಿಯಾಗಿರೋ ಮಸಾಲೆ ಎಣ್ಣೆ ಬದನೆಕಾಯಿ ಹೋಟ್ಲು ಸ್ಟೈಲೇ ರೆಡಿಯಾಗಿದೆ. ನೀವು ಇದೇ ಥರ ಟ್ರೈ ಮಾಡಿ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಹೇಳಿಕೆರೋ ಕಾಂಬಿನೇಷನೇ ಎಣ್ಣೆ ಬದನೆಕಾಯಿ. ನೋಡೋದು ಮಾತ್ರ ಅಲ್ಲ, ಸುಮ್ಮನೆ 1-2 ಬದನೆಕಾಯಿ ಇದ್ದರೆ ಈ ಥರನೂ ಮಾಡ್ಬೋದಲ್ಲ, ಅಲ್ಲೇ ಟ್ರೈ ಮಾಡ್ಬೋದು ಅಂತ ನೀವು ಟ್ರೈ ಮಾಡ್ತೀರಾ. ಟ್ರೈ ಮಾಡಿ ನನ್ನ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್. ಯಾರ್ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್.